ಯಾರಿವನು ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂದರೆ ಕಡಿಮೆ ಬಜೆಟಲ್ಲಿ ಹೇಗೆ ತಿರುಪತಿ ಟು ರಾಮೇಶ್ವರಂ ಹೋಗಿ ಬರೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಆಗಿದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಾವು ಹಾಕೋ ಯಾವುದೇ ವಿಡಿಯೋ ಆದರೂ ಡೈರೆಕ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ತಿರುಪತಿಯಿಂದ ರಾಮೇಶ್ವರಂಗೆ ಡೈರೆಕ್ಟ್ 2 ಟ್ರೈನ್ ಇದೆ. ಒಂದು ಒಕಾ ರಾಮೇಶ್ವರಂ ಎಕ್ಸ್ಪ್ರೆಸ್ಸು, ಇನ್ನೊಂದು ರಾಮೇಶ್ವರಂ ಎಕ್ಸ್ಪ್ರೆಸ್ಸು. ಒಕಾ ರಾಮೇಶ್ವರಂ ಎಕ್ಸ್ಪ್ರೆಸ್ನ ನೋಡೋದಾದರೆ ಇದು ವಾರದಲ್ಲಿ ಒಂದೇ ದಿನ ಇರುತ್ತೆ, ಅದು ಗುರುವಾರ. ಇದು ತಿರುಪತಿನ ಬೆಳಗ್ಗೆ 6 ಗಂಟೆ 10 ನಿಮಿಷಕ್ಕೆ ಬಿಟ್ಟು ಸಂಜೆ 7 ಗಂಟೆ 10 ನಿಮಿಷ ಅಷ್ಟರಲ್ಲಿ ರಾಮೇಶ್ವರಂ ರೀಚ್ ಆಗುತ್ತೆ. ಇನ್ನು ರಾಮೇಶ್ವರಂ ಎಕ್ಸ್ಪ್ರೆಸ್ನ ನೋಡೋದಾದರೆ ಇದು ವಾರದಲ್ಲಿ 3 ದಿನ ಇರುತ್ತೆ, ಸೋಮವಾರ, ಶುಕ್ರವಾರ ಹಾಗೆ ಶನಿವಾರ. ಈ ಟ್ರೈನ್ ಬೆಳಗ್ಗೆ ತಿರುಪತಿನ 11 ಗಂಟೆ 55 ನಿಮಿಷಕ್ಕೆ ಬಿಟ್ಟರೆ ನಾಳೆ ಬೆಳಗಿನ ಜಾವ 4:45 ಅಷ್ಟರಲ್ಲಿ ರಾಮೇಶ್ವರಂ ರೀಚ್ ಆಗಿರುತ್ತೆ. ನಾವು ಇಲ್ಲಿದೆ ರಾಮೇಶ್ವರಂ ಎಕ್ಸ್ಪ್ರೆಸ್ನ ಚೂಸ್ ಮಾಡಿರ್ತೀವಿ ಫ್ರೆಂಡ್ಸ್. ನಾವು ಹೋಗ್ತಾ ಇರೋದು ಶನಿವಾರ ಆಗಿರೋದ್ರಿಂದ ಭಾನುವಾರ ನಾವು ರಾಮೇಶ್ವರಂ ತಲುಪಿರ್ತೀವಿ. ಇದೇ ನೋಡಿ ರಾಮೇಶ್ವರಂ ರೈಲ್ವೆ ಸ್ಟೇಷನ್ನು. ನಾವು ಇಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ ಸುಮಾರು ಬೆಳಗಿನ ಜಾವ 4 ಗಂಟೆ 30 ನಿಮಿಷ ಆಗಿತ್ತು. ಟ್ರೈನ್ ಸ್ವಲ್ಪ ಬೇಗನೆ ರೀಚ್ ಆಗಿತ್ತು ಫ್ರೆಂಡ್ಸ್. ರೈಲ್ವೆ ಸ್ಟೇಷನಿಂದ ರಾಮೇಶ್ವರಂ ದೇವಸ್ಥಾನಕ್ಕೆ 2 ಕಿಲೋಮೀಟರ್ಸ್ ಅಷ್ಟೇ ಫ್ರೆಂಡ್ಸ್. ಅಲ್ಲೇ ಬೇಕಾದಷ್ಟು ಶೇರ್ ಆಟೋಗಳು ಇರ್ತವೆ. ನಾವು ಬೇಗ ರೀಚ್ ಆಗಿರೋದ್ರಿಂದ ಟೆಂಪಲ್ಗೆ ವಾಕ್ ಮಾಡ್ಕೊಂಡೇ ಬಂದ್ಬಿಟ್ವಿ ಫ್ರೆಂಡ್ಸ್. ದೇವಸ್ಥಾನದ ಆಪೋಸಿಟ್ ನಿಮಗೆ ಅಗ್ನಿತೀರ್ಥಂಗೆ ರೋಡ್ ಇದೆ. ಅಲ್ಲಿ ನಿಮಗೆ ಲಗೇಜ್ ಇಡಲಿಕ್ಕೆ ಲಾಕರು ಆ್ಯಂಡ್ ಡ್ರೆಸ್ ಚೇಂಜ್ ಮಾಡೋಕ್ಕೆ ರೂಮ್ ಕೂಡ ಇರುತ್ತೆ. ಪ್ರೈಸು ಕೂಡ ರೀಸನಬಲ್ ಆಗಿರುತ್ತೆ. ಇದೇ ನೋಡಿ ಫ್ರೆಂಡ್ಸ್ ಅಗ್ನಿತೀರ್ಥಂ ಸಮುದ್ರ. ಅಲ್ಲೇ ನೀವು ಮೊದಲು ಸ್ನಾನನ ಮುಗಿಸ್ಕೋಬೇಕಾಗುತ್ತೆ. ಆ್ಯಂಡ್ ಅದಾದಮೇಲೆ ನಿಮಗೆ ದೇವಸ್ಥಾನದಲ್ಲಿ 22 ಕೊಳ ಪವಿತ್ರ ಸ್ಥಾನ ಇರುತ್ತೆ ಫ್ರೆಂಡ್ಸ್. ಅದನ್ನು ಕೂಡ ಮಿಸ್ ಮಾಡ್ಕೋಬೇಡಿ. ಪರ್ ಪರ್ಸನ್ 25 ರುಪೀಸ್ ಟಿಕೆಟ್ ಇರುತ್ತೆ ಫ್ರೆಂಡ್ಸ್. ತೀರ್ಥಂ ಆಪೋಸಿಟ್ ಕೂಡ ನಿಮಗೆ ರೂಮ್ಸ್ ಅವೈಲೇಬಲ್ ಇರುತ್ತೆ. ಪ್ರೈಸ್ ತುಂಬ ಕಾಸ್ಟ್ಲಿ ಇರುತ್ತೆ ಫ್ರೆಂಡ್ಸ್. ನಾವು ಜಸ್ಟ್ ಲಾಕರ್ನ ತೊಗೊಂಡಿರ್ತೀವಿ ಅಷ್ಟೇ. ಆ್ಯಂಡ್ ದೇವ್ರ ದರ್ಶನಕ್ಕೆ ಬಂದರೆ ಫ್ರೆಂಡ್ಸ್ ಜನರಲ್ ದರ್ಶನ ಫ್ರೀ ಆಗಿರುತ್ತೆ. ಸ್ಪೆಷಲ್ ದರ್ಶನ ಬಂದರೆ 100 to 200 ಇರುತ್ತೆ. ಈ ದೇವಸ್ಥಾನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಫ್ರೆಂಡ್ಸ್. ದೇವಸ್ಥಾನದ ಮುಂದ್ಗಡೆ ನಿಮಗೆ ರಾಮೇಶ್ವರಂ ಸೈಟ್ ಸೀಯಿಂಗ್ ಪ್ಲೇಸಸ್ಗಳನ್ನ ಹಾಕಿದ್ದಾರೆ, ನೋಡ್ಬೋದಾಗಿದೆ. ಇದೇ ನೋಡಿ ಫ್ರೆಂಡ್ಸ್ ಅಗ್ನಿತೀರ್ಥಂ ಸಮುದ್ರ. ತುಂಬ ಚೆನ್ನಾಗಿದೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ನಾವು ಅಲ್ಲಿಂದ ರಾಮೇಶ್ವರಂ ಬೋಟ್ ರೈಡ್ನ ಟ್ರೈ ಮಾಡ್ತೀವಿ. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಬಟ್ ಟ್ರೈ ಆನ್ ದ ಪ್ಯಾಸೆಂಜರ್ ಓನ್ ರಿಸ್ಕ್ ಅಂತ ಹಾಕ್ಬಿಟ್ಟವ್ರೆ ಅವರೇನೆ. ಪರ್ ಪರ್ಸನ್ 100 ರುಪೀಸ್ ಚಾರ್ಜ್ ಮಾಡ್ತಾರೆ. 30 ಮಿನಿಟ್ಸ್ ರೈಡ್ ಆಗಿರುತ್ತೆ ಇದು. ಬೋಟ್ ರೈಡ್ ಮಾಡ್ತಾ ಸಮುದ್ರದಿಂದ ರಾಮೇಶ್ವರ ಸ್ವಾಮಿ ಗೋಪುರ ನೋಡೋದೇ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಬೋದು ಫ್ರೆಂಡ್ಸ್. 100 ರುಪೀಸ್ ಟೋಟಲಿ ವರ್ತ್ ಅನ್ಸುತ್ತೆ ಫ್ರೆಂಡ್ಸ್. ಅರ್ಧ ಗಂಟೆ ಬೋಟಲ್ಲಿ ಸುತ್ತಾಡ್ಸ್ಕೊಂಡು ಕರ್ಕೊಂಡು ದೇವಸ್ಥಾನ ಹತ್ರನೇ ಬಿಡ್ತಾರೆ. ನೆಕ್ಸ್ಟ್ ನಾವು ರಾಮೇಶ್ವರಂ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ನೋಡ್ತಾ ಇರ್ಬೋದು ತಮಿಳ್ನಾಡು ಗೌರ್ಮೆಂಟ್ ಬಸ್ಸು. ಇಂದ ನಾವು ಧನುಷ್ಕೋಡಿಗೆ ಹೋಗ್ತೀವಿ. ಪರ್ ಪರ್ಸನ್ 30 ರೂಪಾಯಿ ಇರುತ್ತೆ ಟಿಕೆಟ್ ಚಾರ್ಜು. 30 ಮಿನಿಟ್ಸ್ ಆಗುತ್ತೆ ರಾಮೇಶ್ವರಂ ಬಸ್ ಸ್ಟ್ಯಾಂಡಿಂದ ಧನುಷ್ಕೋಡಿ ರೀಚ್ ಆಗೋವರೆಗೂ. ಧನುಷ್ಕೋಡಿ ಬೀಚ್ ಅಂತೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಬೋದು ಫ್ರೆಂಡ್ಸ್. ಫೈನಲಿ ನಾವು ರೀಚ್ ಆದ್ವಿ ದ ಲಾಸ್ಟ್ ರೋಡ್ ಆಫ್ ಇಂಡಿಯಾ ಧನುಷ್ಕೋಡಿಗೆ ಫ್ರೆಂಡ್ಸ್. ಅಲ್ಲೇ ಸ್ವಲ್ಪ ಫೋಟೋಗಳನ್ನೆಲ್ಲ ತಗೊಂಡು ಇರ್ತಲ್ಲ ಮಾಮೂಲಿ ಮುಗಿಸ್ಕೊಂಡು ಬಸ್ ಹತ್ತೀವಿ ಫ್ರೆಂಡ್ಸ್. ಆ್ಯಂಡ್ ಲಾಸ್ಟ್ ನಾವು ರಾಮೇಶ್ವರಮಿಂದ ಹೊರಟು ಲಾಸ್ಟ್ ಒಂದ್ಸಲ ದೇವ್ರಿಗೆ ಕೈ ಮುಕ್ಕೊಂಡು ರೈಲ್ವೆ ಸ್ಟೇಷನ್ ಕಡೆ ಬಂದ್ವಿ ಫ್ರೆಂಡ್ಸ್. ರಾಮೇಶ್ವರಂ ರೈಲ್ವೆ ಸ್ಟೇಷನ್ ಕನ್ಸ್ಟ್ರಕ್ಷನ್ಲಿರೋ ಕಾರಣ ಆದಷ್ಟು ಕವರ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಆ್ಯಂಡ್ ರಾಮೇಶ್ವರಮಿಂದ ಡೈರೆಕ್ಟ್ ಬೆಂಗಳೂರಿಗೆ ಟ್ರೈನ್ಗಳಿಲ್ಲ, ಅದೊಂದು ಬೇಜಾರು ವಿಷಯ. ಅದಕ್ಕೆ ನಾವು ರಾಮೇಶ್ವರಮಿಂದ ಮಧುರೈಗೆ ಹೋಗಿ ಮಧುರೈಯಿಂದ ಬೆಂಗಳೂರಿಗೆ ರೀಚ್ ಆಗ್ತೀವಿ ಫ್ರೆಂಡ್ಸ್. ರಾಮೇಶ್ವರಮಿಂದ ಮಧುರೈಗೆ ನಾವು ರಾಮೇಶ್ವರಂ ಮಧುರೈ ಪ್ಯಾಸೆಂಜರ್ ಟ್ರೈನ್ನ ಚೂಸ್ ಮಾಡಿರ್ತೀವಿ. ಈ ಟ್ರೈನ್ ನಿಮಗೆ ರಾಮೇಶ್ವರಮಿಂದ ಸಂಜೆ 6:15ಗೆ ಹೊರಟು ರಾತ್ರಿ 9:45 ಸುಮಾರಿಗೆ ಮಧುರೈನ ರೀಚ್ ಆಗಿರುತ್ತೆ. ಆ್ಯಂಡ್ ಮಧುರೈಯಿಂದ ಬೆಂಗಳೂರಿಗೆ ನಾವು SMBT ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಟ್ರೈನ್ನ ಚೂಸ್ ಮಾಡಿರ್ತೀವಿ ಫ್ರೆಂಡ್ಸ್. ಈ ಟ್ರೈನ್ ನಿಮಗೆ ಮಧುರೈಯಿಂದ ರಾತ್ರಿ 11 ಗಂಟೆ 50 ನಿಮಿಷಕ್ಕೆ ಬಿಟ್ಟು ನಾಳೆ ಬೆಳಗ್ಗೆ 9:30 ಅಷ್ಟರಲ್ಲಿ SMBT ಬೆಂಗಳೂರಿಂದ ರೀಚ್ ಆಗಿರ್ತೀವಿ ಫ್ರೆಂಡ್ಸ್. ಆ್ಯಂಡ್ ಫೈನಲ್ ನಾವು ಪಂಬನ್ ಬ್ರಿಡ್ಜ್ನ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡೋದು ತುಂಬಾ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾರೆಲ್ಲ ರಾಮೇಶ್ವರಂಗೆ ಟೂರ್ ಪ್ಲ್ಯಾನ್ ಮಾಡಿದ್ದೀರೋ ಏನು ಮಿಸ್ ಮಾಡೋದು ಪರವಾಗಿಲ್ಲ, ಪಂಬನ್ ಟ್ರೈನ್ ಜರ್ನಿನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಫ್ರೆಂಡ್ಸ್. ಈ ಪಂಬನ್ ಬ್ರಿಡ್ಜ್ನ ಡಿಸೆಂಬರ್ 23, 2022ರಲ್ಲಿ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಫ್ರೆಂಡ್ಸ್. ಇದು ಭಾಳ ವೀಕ್ ಆಗಿರುತ್ತೆ ಹಳೇದು. ಹೊಸದಾಗಿ ಈಗ ನ್ಯೂ ಕನ್ಸ್ಟ್ರಕ್ಷನ್ ಮಾಡಿ PM ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಿ ಏಪ್ರಿಲ್ 6, 2025 ರೀಸೆಂಟಾಗಿ ಓಪನ್ ಮಾಡಿರ್ತಾರೆ ಫ್ರೆಂಡ್ಸ್. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮಾಹಿತಿ ಇಷ್ಟ ಆದಲ್ಲಿ ನಮ್ಮ ಯಾರಿವನು ಕಲಾವಿದ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.